ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ ಏನಂತಂದರೆ ಸೆಕೆಂಡ್ PUC-ನಲ್ಲಿರುವಂತಹ ಎರಡನೆಯ ಪದ್ಯ ವಚನಗಳು. ಇದರ ಬಗ್ಗೆ ನಾವು ಸಂಪೂರ್ಣವಾದಂತಹ ಸಾರಾಂಶವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಬಸವಣ್ಣನ ವಚನಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಈ ರೀತಿಯಲ್ಲಿ ಮಾಡುವುದರಿಂದ ನಮ್ಮ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರಿಗೆ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಟ್ರೆ ಬಸವಣ್ಣನವರ ವಚನಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸ್ನೇಹಿತರೀಗ ವಚನಗಳ ಸಾರಾಂಶ ಮತ್ತು ವಿಮರ್ಶೆಯನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳಿದುಕೊಳ್ತಾ ಹೋಗೋಣ. ಭಕ್ತಿ ಭಂಡಾರ ಎಂದೇ ಪ್ರಸಿದ್ಧರಾಗಿರುವಂಥ ನಮ್ಮ ಬಸವಣ್ಣನವರು ಅವರ ವಚನಗಳು ಯಾವ ರೀತಿಯಲ್ಲಿ ಇರ್ತವೆ ಅಂತಂದರೆ ಆಧ್ಯಾತ್ಮಿಕ ಮತ್ತು ವ್ಯಕ್ತಿತ್ವ ವಿಕಾಸನದ ಮೂಲಕ ಸಾಮಾಜಿಕ ಸಾಮರಸ್ಯದ ಮಹತ್ವವನ್ನು ಬಸವಣ್ಣನವರ ವಚನಗಳು ಸಾರುತ್ತವೆ. ಪ್ರಸ್ತುತ ಈ ವಚನದಲ್ಲಿ ನಿಜವಾದ ಭಕ್ತನ ಲಕ್ಷಣಗಳು ಹೇಗಿರ್ತವೆ, ಹೇಗಿರಬಾರದು ಅಂತ ನಮ್ಮ ಬಸವಣ್ಣನವರು ಈಗ ವಿವರಿಸಿದ್ದಾರೆ. ಮನ ಬೆರೆಸಿದಲ್ಲಿ ತಾನು ಕರಗದಿದ್ದಡೆ, ಸೊಂಕಿನಲ್ಲಿ ಪುಳಂಕಗಳು ಹೊರೆಹೊಮ್ಮದಿದ್ದಡೆ, ಕಂಡಂಗಳ ಸೃಜನಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದಂದಂಗಳ್ ಪೋಯಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿ ಇದು ಚಿನ್ನ ಎನ್ನಲಿ ಇವೆಲ್ಲಗಿ ಅನುಡಾಂಬಕ ಕಾನಿರೆ. ಸ್ನೇಹಿತರೆ, ಇದರ ಒಂದು ಸಾರಾಂಶ ಏನು ಅಂತಂದರೆ ಪ್ರಸ್ತುತ ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಬಸವಣ್ಣನವರು ಅಂತಂದರೆ ನೈಜ ಭಕ್ತಿಯ ಸ್ವರೂಪವನ್ನು ಅವರು ನಮಗೆ ವಿವರಿಸ್ತಾ ಇದ್ದಾರೆ. ದೇವರ ಮತ್ತು ಭಕ್ತನ ಮನಗಳೆರಡು ಬೆರೆತಾಗ ದೇಯ ಅನ್ನೋದು ಕರಗಬೇಕು. ದೇವರ ವಿಗ್ರಹವನ್ನು ಭಕ್ತ ಮುಟ್ಟಿದಾಗ ಅವನಿಗೆ ರೋಮಾಂಚನ ಪುಲಕವಾಗಬೇಕು. ಅದನ್ನು ಕಂಡಾಗ ಸಂತೋಷದಿಂದ ಕಣ್ಣಿನಿಂದ ನೀರು ಸುರಿಯಬೇಕು. ಸ್ತೋತ್ರ ಮಾಡುವಾಗ ಗಂಟಲು ಗದ್ದದ್ದಗವಾಗಬೇಕು. ಇದೆಲ್ಲವೂ ಕೂಡ ಕೂಡಲ ಸಂಗಮ ದೇವನನ್ನು ನಿಜವಾಗಿ ಆರಾಧಿಸುವುದರ ಚಿಹ್ನೆಗಳು. ನನ್ನಲ್ಲಿ ಇವೆಲ್ಲವೂ ಕೂಡ ಇಲ್ಲವಾಗಿ ನಾನೊಬ್ಬ ಬೂಟಾಟಿಕೆಯವನಾಗಿದ್ದೇನೆ ಎಂದು ಬಸವಣ್ಣನವರು ಹಾಲು ಬಿದ್ದಿದ್ದಾರೆ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಆ ರೀತಿಯಲ್ಲಿ ಇಲ್ಲರಿ. ಭಕ್ತ ಅನ್ನೋದಕ್ಕಿಂತ ಹಲವಾರು ವೇಷಭೂಷಣಗಳನ್ನು ನಡೆಸ್ತಾ ಇದ್ದಾರೆ. ಖಾಕಿ ಬಟ್ಟೆಗಳನ್ನು ಧರಿಸಿಕೊಂಡು ಮನೆಗೆ ಹೋಗಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ನನಗೆ 10,000 ರೂಪಾಯಿ ಕೊಡಿ, 20,000 ರೂಪಾಯಿ ಕೊಡಿ, ನಾನು ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಜವಾದ ಭಕ್ತ ಅವನಲ್ಲ, ನಿಜವಾದ ಭಕ್ತ ಈಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇವೆಲ್ಲವೂ ಕೂಡ ನನ್ನಲ್ಲಿ ಇಲ್ಲ, ನಾನೊಬ್ಬ ಬೂಟಾಟಿಕೆನಾಗಿದ್ದೇನೆ ಅಂತ ಬಸವಣ್ಣನವರೇ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಎರಡನೇ ಲೈನ್ಗೆ ಹೋಗಿ ಬಿಡೋಣ. ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ಅಂಧೆಯ ಕೈಯಲ್ಲಿ ಚಂದ್ರಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದ ಫಲವೇನು. ಮಾರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ್ನರಿಯದನ್ನಕ್ಕ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ವಚನದಲ್ಲಿ ಬಸವಣ್ಣನವರು ಏನು ಹೇಳುವುದಕ್ಕೆ ಹೊರಟಿದ್ದಾರೆ ಅಂತಂದರೆ ಪ್ರಸ್ತುತ ವಚನದಲ್ಲಿ ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯನ್ನು ವ್ಯಂಗ ಮಾಡಿದ್ದಾರೆ. ಶಿವಪಥವನ್ನರಿಯದವನ ಕೈಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಫಲಪುಷ್ಪಗಳಿಂದ ಅರ್ಚಿಸಿದ ಮಾತ್ರಕ್ಕೆ ಅದು ಸದ್ಭಕ್ತಿಯ ಲಕ್ಷಣವಲ್ಲ. ಶಿವಪಥವನ್ನು ಅರಿತುಕೊಳ್ಳುವುದು ಮುಖ್ಯವೆಂಬುದು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಕೈಯಲ್ಲಿ ಒಂದು ಲಿಂಗ, ಮೈಯಲ್ಲಿ ಎಲ್ಲ ರುದ್ರಾಕ್ಷಗಳನ್ನು ಎಲ್ಲವನ್ನು ಹಾಕಿಕೊಂಡ ಮಾತ್ರಕ್ಕೆ ಅವನು ನಿಜವಾದ ಭಕ್ತ ಆಗುವುದಕ್ಕೆ ಸಾಧ್ಯನೇ ಇಲ್ಲ. ಅವನು ಶಿವಪಥವನ್ನು ಅರಿತುಕೊಳ್ಳಬೇಕು ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಅವನು ಹಲವಾರು ನಿದರ್ಶನಗಳನ್ನ ಮೂಲಕ ನಿರೂಪಿಸುತ್ತಿದ್ದಾರೆ. ಮನುಷ್ಯನ ಕೈಯಲ್ಲಿ ಅರ್ಥರೇಖೆ ಇರಬಹುದು, ಆದರೆ ಅನುಭವಿಸಲು ಆಯುಷ್ಯನೇ ಇಲ್ಲವಲ್ಲ. ಅವನ ಬಳಿ ಹಲವಾರು ಶ್ರೀಮಂತಿಕೆ, ಲಕ್ಷ ಗಟ್ಟಲೆ ಬಂಗಾರ ಅವೆಲ್ಲವೂ ಕೂಡ ಇರಬಹುದು, ಆದರೆ ಅವನಿಗೆ ಮುಖ್ಯವಾಗಿ ಆಯುಷ್ಯನೇ ಇಲ್ಲ ಅಂತಂದಾಗ ಆ ಬಂಗಾರ, ಆ ಲಕ್ಷಗಟ್ಟಲೆ ಹಣವನ್ನು ಏನು ಮಾಡ್ತಾನೆ ಅಂತ ಬಸವಣ್ಣನವರು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ ಇದ್ರೂ ಕೂಡ ಫಲ ಏನಿದೆ ಅಂತ ಹೇಳ್ತಾ ಇದ್ದಾರೆ. ವೀರನ ಕೈಯಲ್ಲಿ ಚಂದ್ರಯುಧವಿದ್ದಂತೆ ಉಪಯುಕ್ತವಾದಿತು, ಆದರೆ ಏಡಿಯಾದವನ ಕೈಯಲ್ಲಿದ್ದರೆ ನಿರುಪಯುಕ್ತ. ಅದೇ ರೀತಿ ಕುರುಡನ ಕೈಯಲ್ಲಿ ಕನ್ನಡ ಇರುವುದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಸ್ನೇಹಿತರೆ, ವೀರನ ಕೈಯಲ್ಲಿ ಚಂದ್ರಯುಧ ಇದ್ದರೆ ಅವನು ಯುದ್ಧದಲ್ಲಿ ಅದನ್ನು ಉಪಯೋಗಿಸಬಹುದು, ಆದರೆ ಒಬ್ಬ ಹುಚ್ಚನಿಗೆ ಕೊಟ್ಟರೆ ಅವ ಉಪಯೋಗಿಸ್ತಾನ?
ಇಲ್ಲ. ಅದೇ ರೀತಿಯಲ್ಲಿ ಕುರುಡನ ಕೈಯಲ್ಲಿ ದರ್ಪಣವನ್ನು ಕೊಟ್ಟು ನೀನು ನಿಮ್ಮ ಮುಖವನ್ನು ನೋಡಿ, ನೀವು ನಿನ್ನ ಮುಖವನ್ನು ನೋಡಿ ಅಂತ ನೀವು ಕೊಟ್ಟರೆ ಅದಕ್ಕೆ ಯಾವುದೇ ಥರದಂಥ ಪ್ರಯೋಜನವೇ ಇಲ್ಲ ಅಂತ ಬಸವಣ್ಣನವರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಒಂದು ವೇಳೆ ಕನ್ಯೆ ಕಾಣ್ತಾ ಇಲ್ಲ ಅಂತಂದರೆ ಕನ್ನಡಿ ತಗೊಂಡು ಅವನು ಏನು ಮಾಡ್ತಾನೆ, ಅವ ಉಪಯೋಗಿಸುವುದಕ್ಕೆ ಕೂಡ ಆಗುವುದಿಲ್ಲ. ಅದೇ ರೀತಿ ಮಾಣಿಕ್ಯದ ಬೆಲೆ ತಿಳಿಯದ ಮಂಗನ ಕೈಯಲ್ಲಿ ಮಾಣಿಕ್ಯ ಬಿದ್ದರೆ ವ್ಯರ್ಥ ಅಂತ ಹೇಳ್ತಾ ಇದ್ದಾನೆ ಬಸವಣ್ಣನವರು. ಸ್ನೇಹಿತರೆ, ನಿಮ್ಮ ಮನೆ ಮುಂದೆ ಒಂದು ಕೋತಿ ಅಥವಾ ಮಂಗ ಬಂದಿದೆ, ಆವಾಗ ನೀವು ಏನು ಮಾಡ್ರಿ ಅಂತಂದರೆ 1 kg ಬಂಗಾರವನ್ನು ತೆಗೆದುಕೊಂಡು ಆ ಮಂಗನ ಬಾಜು ಇಟ್ಟು ಬಿಡ್ರಿ ಅಥವಾ ಮಂಗಗೆ ಕೊಟ್ಟು ಬಿಡ್ರಿ. ಆ ಮಂಗ ಏನು ಮಾಡುತ್ತೆ, ಆ ಮಂಗ ಆ 1 kg ಬಂಗಾರವನ್ನು ಬೆಸ್ಸಾಕಿ ಹೊರಟು ಬಿಡುತ್ತೆ. ಹೌದಾ ಇಲ್ಲ? ಅದೇ ರೀತಿ ನೀವು ಏನು ಮಾಡ್ರಿ ಅಂತಂದರೆ ಒಂದು ಕಡೆ 1 kg ಬಂಗಾರ ಇಡ್ರಿ, ಇನ್ನೊಂದು ಕಡೆ 1 ರೊಟ್ಟಿ ಇಡ್ರಿ ಸಾಕು. ಆವಾಗ ಯಾವುದು ತೆಗೆದುಕೊಳ್ಳುತ್ತೆ ಅದು ಮಂಗ? ಕೇವಲ ರೊಟ್ಟಿ ಮಾತ್ರ ತೆಗೆದುಕೊಳ್ಳುತ್ತೆ, ಬಂಗಾರವನ್ನು ಬಿಡುತ್ತೆ. ಯಾಕಂತಂದ್ರೆ ಆ ಮಂಗಗೆ ಈ ಬಂಗಾರದ ಬೆಲೆ ಗೊತ್ತಾಗಿರುವುದಿಲ್ಲ. ಇವುಗಳಂತೆಯೇ ಶಿವಪಥವನ್ನರಿಯದ ಡಾಂಬಿಕನ ಬಳಿಯಲ್ಲಿ ಲಿಂಗವಿದ್ದು ಮಾತ್ರಕ್ಕೆ ಯಾವ ಪ್ರಯೋಜನವೂ ಕೂಡ ಇಲ್ಲ. ಇಷ್ಟೆಲ್ಲವೂ ಕೂಡ ಬಸವಣ್ಣನವರು ಉದಾಹರಣೆ ಕೊಟ್ಟಿದ್ದಾರಲ್ಲ. ಯಾಕೆ ಗೊತ್ತಾ? ಒಬ್ಬ ಡಾಂಬಿಕ ಭಕ್ತನಲ್ಲಿ ಹಲವಾರು ಲಿಂಗಗಳನ್ನು ಇಟ್ಟುಕೊಂಡು ಮೈಯೆಲ್ಲ ರುದ್ರಾಕ್ಷಗಳನ್ನು ಇಟ್ಟುಕೊಂಡ ಮಾತ್ರಕ್ಕೆ ಅವ ನಿಜವಾದ ಭಕ್ತ ಎನಿಸೋದಿಲ್ಲ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಹಲವಾರು ಉದಾಹರಣೆಗಳ ಮೂಲಕ ನಮಗೆ ಕಣ್ಣು ತೆರೆಯೋದರ ಮೂಲಕ ಬಸವಣ್ಣನವರು ಸ್ಪಷ್ಟವಾದ ಭಾಷೆಯಲ್ಲಿ ಸರಳವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಲಿಂಗ ಧಾರಣೆಗಿಂತ ಶಿವಪಥದಲ್ಲಿ ನಡೆಯುವುದು ಮುಖ್ಯವೆಂಬುದು ಬಸವಣ್ಣನವರ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈಗ 3ನೇ ಲೈನ್ಗೆ ಬಂದ್ಬಿಡೋಣ. ಒಳೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಾರದು. ಏರಿ ನಿರುಂಬಡೆ ಬೇಲಿಕಯ್ಯ ಮೇವಡೆ. ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಳುವಡೆ. ಇನ್ನಾರಿಗೆ ದೊರೆವೆ ಕೂಡಲ ಸಂಗಮ ದೇವ. ಸ್ನೇಹಿತರೆ, ಇದರ ಒಂದು ಸಾರಾಂಶವೇನಿದೆ, ಇದರ ಬಗ್ಗೆ ನಾವು ಸಂಪೂರ್ಣವಾದಂಥ ಸಾರಾಂಶವನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಬಸವಣ್ಣನವರು ಏನು ಹೇಳ್ತಾ ಇದ್ದಾರೆ? ಕಾಯಬೇಕಾದ ದೇವರೇ ಕೊಲ್ಲುವ ನಿರ್ಧಾರ ಮಾಡಿದಾಗ ರಕ್ಷಿಸಲು ಇನ್ಯಾರಿಂದಲೂ ಸಾಧ್ಯವಿಲ್ಲವೆಂಬುದು ಬಸವಣ್ಣನವರ ಪ್ರಸ್ತುತ ವಚನದಲ್ಲಿ ಹಲವು ಉದಾಹರಣೆಗಳ ಮೂಲಕ ಸೊಗಸಾಗಿ ನಿರೂಪಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಏನು ಅಂತಂದರೆ, ನಮ್ಮನ್ನು ಕಾಪಾಡುವಂಥ ದೇವರೇ ನಮ್ಮನ್ನು ಸಾಯಿಸಲು ಮುಂದಾಗಿದ್ದಾರೆ. ಅವಾಗ ಯಾರು ಸಹಾಯ ಮಾಡ್ತಾರಾ? ಯಾರು ನಮ್ಮನ್ನು ಬದುಕಿಸುವುದಕ್ಕೆ ಸಾಧ್ಯನಾ ಅಂತಂದರೆ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಯಾಕಂತಂದರೆ ನಮಗೆ ಯಾವುದಾದ್ರೂ ಕಷ್ಟ ಬಂತಂದರೆ ನಾವು ಮೊರೆ ಹೋಗೋದು ದೇವರಿಗೆ ಮಾತ್ರ. ಅಂತಹ ದೇವರೇ ನಮ್ಮನ್ನು ಸಾಯಿಸಲು ಮುಂದಾಗಿದ್ದಾರೆ ಅಂತಂದರೆ ಈಗ ಆವಾಗ ಯಾರಿಂದಲೂ ಕೂಡ ಸಾಧ್ಯವಾಗಲ್ಲ ನಮ್ಮನ್ನು ಬದುಕಿಸುವುದಕ್ಕೆ. ಅದನ್ನೇ ಬಸವಣ್ಣನವರು ಹಲವಾರು ಉದಾಹರಣೆಗಳ ಮೂಲಕ ನಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಉದಾಹರಣೆಗಳು ಏನೇನಿದಾವೆ ಅನ್ನೋದು ನಾವು ಈಗ ತಿಳಿದುಕೊಳ್ಳೋಣ. ಅಡುಗೆ ಮನೆಯೊಳಗೆ ಒಳೆ ಹತ್ತಿ ಉರಿಯುತ್ತಿದ್ದಾಗ ನಾವು ಅದರ ಶಾಖವನ್ನು ತಾಳಿಕೊಂಡು ನಿಲ್ಲಬಹುದು. ಅದೇ ರೀತಿಯಲ್ಲಿ ನೀವು ಅಡಿಗೆ ಮಾಡ್ತಾ ಇದ್ದೀರಿ, ಒಳೆ ಹತ್ತಿ ಉರಿತಾ ಇದೆ, ಆವಾಗ ನೀವು ಏನು ಮಾಡಬಹುದು? ಅದನ್ನು ಕೂಡ ನೀವು ಆರಿಸಬಹುದು. ಹೌದಾ ಇಲ್ಲ? ಅದರ ಶಾಖವನ್ನು ಕೂಡ ನಾವು ಪಡೆದುಕೊಳ್ಳಬಹುದು, ಅದರ ಒಂದು ಉಪಯೋಗ ಕೂಡ ನಾವು ಪಡ್ಕೋಬಹುದು. ಹೌದಾ? ನಮಗೆ ಅಡಿಗೆ ಕೂಡ ಆಗುತ್ತೆ, ನಾವು ಅನ್ನವನ್ನು ಕೂಡ ತಿಂತೀವಿ. ಆದರೆ ನಾವು ಜೀವಿಸುತ್ತಿರುವ ನೆಲವೇ ಹತ್ತಿ ಉರಿಯತೊಡಗಿದರೆ ಆಶ್ರಯಕ್ಕೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಬಸವಣ್ಣನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನೀರಿನ ರಕ್ಷಣೆಗಾಗಿ ಕಟ್ಟಿದ ಏರಿಯೇ ನೀರನ್ನು ಕುಡಿದು ಬಿಟ್ಟರೆ, ರಕ್ಷಣೆಗೆಂದು ನಿರ್ಮಿಸಿದ ಬೇಲಿಯೇ ಬೆಲೆಯನ್ನು ಮೇಯ್ದಡೆ, ಗೃಹಿಣಿಯಾದವಳು ಸದ್ಗುಣಗಳನ್ನು ತೋರೆದು ಮನೆಯಲ್ಲಿ ಕಳ್ಳೆತನ ಮಾಡಿದರೆ, ಶಿಶುವನ್ನು ಪೂರೈಸಬೇಕಾದ ತಾಯಿಯ ಮೊಳೆ ಹಾಳು ವಿಷವಾಗಿ ಬಿಟ್ಟರೆ ರಕ್ಷಿಸುವುದು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಕಷ್ಟ ಬಂದಾಗ ರಕ್ಷಣೆಗೆ ದೇವರೇ ಮೊರೆ ಹೋಗುವುದು ಸಹಜ. ಆದರೆ ಆತನೇ ಕಷ್ಟ ಕೊಟ್ಟಾಗ ನಾವು ಯಾರಿಗೆ ದೂರನ್ನು ಸಲ್ಲಿಸುವುದೆಂದು ಬಸವಣ್ಣನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವು ಇನ್ನೊಂದು ಬೇರೆ ಬೇರೆ ರೀತಿಯ ಒಂದು ಉದಾಹರಣೆಗಳನ್ನು ಕೊಡುವುದರ ಮೂಲಕ ಬಸವಣ್ಣನವರು ಇಲ್ಲಿ ಸ್ಪಷ್ಟವಾದ ಮಾತುಗಳಲ್ಲಿ, ಸ್ಪಷ್ಟವಾದ ವಚನಗಳಲ್ಲಿ ನಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಬ್ಬ ತಾಯಿಯ ಆಳು ಅನ್ನೋದು ವಿಷವಾಗಿ ಬಿಟ್ಟರೆ ಮಗುವನ್ನು ರಕ್ಷಿಸಲು ಯಾರಿಂದಲೂ ಕೂಡ ಸಾಧ್ಯವಾಗಲ್ಲ ಅನ್ನೋದು ಅಷ್ಟೇ ನಿಜ. ಹಲವಾರು ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಬೇಳೆಯೇ ಬೆಳೆಯನ್ನು ಮೇಯ್ದಡೆ, ಗೃಹಿಣಿಯಾದವಳು ಸದ್ಗುಣಗಳನ್ನು ತೊರೆದು ಮನೆಯಲ್ಲೇ ಕಳ್ಳತನ ಮಾಡಿದರೆ, ಶಿಶುವನ್ನು ಪೂರೈಸಬೇಕಾದ ತಾಯಿಯ ಮೊಳೆಯಾಳು ವಿಷವಾಗಿ ಬಿಟ್ಟರೆ
ರಕ್ಷಿಸುವುದು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಕಷ್ಟಗಳು ಬಂದಾಗ ನಾವು ರಕ್ಷಣೆಗೆ ದೇವರ ಬಳಿಗೆ ಹೋಗಿ ಮೊರೆ ಹೋಗುವುದು ಸಹಜ. ಆದರೆ ಆ ದೇವರೇ ನಮಗೆ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಾವು ದೂರನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಬಸವಣ್ಣನವರು ಇಲ್ಲಿ ಪ್ರಶ್ನೆ ಮಾಡುವುದರ ಮುಖಾಂತರ ಈ ವಚನವನ್ನು ಮುಗಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಒಂದು ಟಾಪಿಕ್ ಇಷ್ಟು. ಸ್ನೇಹಿತರೆ, ನಿಮಗೆ ಯಾವುದಾದ್ರೂ ಸ್ವಲ್ಪ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಒಂದು ವಿಡಿಯೋ ಯಾವ ರೀತಿಯಲ್ಲಿ ಇದೆ ಅನ್ನೋದು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಕಾಮೆಂಟ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಒಂದು ವೇಳೆ ಯಾವುದಾದ್ರೂ ಬದಲಾವಣೆಗಳನ್ನು ತೆಗೆದುಕೊಂಡು ಬರಬೇಕು ಅಂತಂದರೆ ಅದನ್ನು ಕೂಡ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನು ನಾವು ಸರಿಪಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಮ್ಮ ಚಾನಲನ್ನು ಬೆಂಬಲಿಸಿ, ಅದೇ ರೀತಿಯಲ್ಲಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ನಾವು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇದು ಇವತ್ತಿನ ಒಂದು ಟಾಪಿಕ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ನಾವು ನೀವು. ಸೊ ಅಲ್ಲಿಯವರೆಗೂ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ ಏನಂತಂದರೆ ಸೆಕೆಂಡ್ PUCನಲ್ಲಿರುವಂತಹ 2ನೇ ಪದ್ಯ ವಚನಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಾವು ನಿನ್ನೆ ಬಸವಣ್ಣನವರ ವಚನಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಈಗ ನಾವು ಉರುಲಿಂಗ ಪದ್ಯ ವಚನಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕೂಡ ತಪ್ಪದೆ ಕ್ಲಿಕ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ವಚನಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ಉರುಲಿಂಗ ಪದ್ಯ ಕವಿ ಪರಿಚಯವನ್ನು ನಾವು ತಿಳಿದುಕೊಳ್ಳೋಣ. ಕವಿ ಪರಿಚಯ ಆದ ನಂತರ ನಾವು ವಚನಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಕವಿ ಪರಿಚಯವನ್ನು ನಾವು ನೋಡಿದರೆ ಉರುಲಿಂಗ ಪದ್ಯ ಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದಲ್ಲಿ ಉರುಲಿಂಗ ಪದ್ಯ 366 ವಚನಗಳು ಇದುವರೆಗೂ ಕೂಡ ದೊರಕಿದವೆ. ಈತ ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಿದ್ದ ಈ ಉರುಲಿಂಗ ಪೆದ್ದೆ. ತಂದೆ ತಾಯಿಗಳು ಇವನಿಗೆ ಪೆದ್ದಣ್ಣ ಎಂಬ ಹೆಸರಿಟ್ಟಿದ್ರು. ಕಳ್ಳತನ ಮಾಡಿಕೊಂಡು ಜೀವಿಸುತ್ತಿದ್ದ ಈತ ಒಮ್ಮೆ ಉರುಲಿಂಗ ದೇವರ ಮನೆಗೆ ಕಣ್ಣು ಹಾಕಿದ. ಆಗ ಉರುಲಿಂಗ ದೇವರು ನಂದವಾಡ ಗ್ರಾಮದ ಸೂರ್ಯನಿಗೆ ದೀಕ್ಷೆ ನೀಡ್ತಾ ಇದ್ರು. ಇದನ್ನು ಕಂಡು ಮನ ಪರಿವರ್ತನೆ ಹೊಂದಿದ ಪೆದ್ದಣ್ಣ ದಿನಾ ಉರುಲಿಂಗ ಪೆದ್ದಿಗಳ ಮಠಕ್ಕೆ 1 ಒರೆ ಸೌದೆ ತಂದು ಹಾಕುತ್ತಿದ್ದ. ಕೊನೆಗೊಂದು ದಿನ ಗುರುವನ್ನು ಕಾಡಿ ಬೇಡಿ ದೀಕ್ಷೆಯನ್ನು ಪಡೆದುಕೊಂಡ. ಅಂದಿನಿಂದ ಉರುಲಿಂಗ ಪೆದ್ದಿ ಎಂಬ ಹೆಸರನ್ನು ಧರಿಸಿ ಗುರುವಿಗೆ ತಕ್ಕ ಶಿಷ್ಯನಾದನು ಈ ಉರುಲಿಂಗ ಪೆದ್ದೆ. ಗುರುವಿನ ನಂತರ ಸಕಲ ಶಾಸ್ತ್ರ ಪರಂಗತನಾಗಿ ತಾನೇ ಆ ಪೀಠಕ್ಕೆ ಒಡೆಯನಾದ ಮಹಾನ್ ಭಾವಿ ಈತ. ಚಿಂತೆಯಿಲ್ಲದ ಅತಿ ಶ್ರೇಷ್ಠನಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದೆಂಬುದನ್ನು ಮಂಗಳಕರವಾದ ಅಂಗದ ಸಂಗತ್ಯವುಳ್ಳವನೆಂದು ಬೇರೆಯವರ ಬಗ್ಗೆ ಚಿಂತಿಸನೆಂಬುದನ್ನು ಗುರುವಿನ ನಡತೆಯೂ ಘನತೆಯುಳ್ಳದಾಗಿರ ಬೇಕೆಂಬುದನ್ನು ಉರುಲಿಂಗ ಪದ್ಯ ವಚನಗಳು ನಮಗೆ ನಿರೂಪಿಸುತ್ತವೆ. ಸ್ನೇಹಿತರೆ, ಈಗ ನಾವು ವಚನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇ ಲೈನ್ ಹೀಗಿದೆ: ಸೂರ್ಯನಿಲ್ಲದೆ ಹಗಲುಂಟಯ್ಯ, ದೀಪ ಇಲ್ಲದೆ ಬೆಳಕುಂಟಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಯ್ಯ, ಸಕಾಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಗಣ ನೀರಳ ಪರಶಿವನಿಂದ ಲಿಂಗವು ತೋರಿತು. ಉರುಲಿಂಗ ಪದ್ಯ ಪ್ರಿಯ ವಿಶ್ವೇಶ್ವರ. ಸ್ನೇಹಿತರೆ, ಇದರ ಒಂದು ಸಾರಾಂಶವನ್ನು ನಾವು ನೋಡಿದಾಗ ಉರುಲಿಂಗ ಪದ್ಯವು ಈ ವಚನದಲ್ಲಿ ಏನು ಹೇಳುವುದಕ್ಕೆ ಹೊರಟಿದ್ದಾರೆ ಅಂತಂದರೆ, ಆಕಾರ ಸಹಿತವಾದ ದೇವತಾರಾಧನೆಗೂ ಆಕಾರ ರಹಿತವಾದ ದೇವತಾರಾಧನೆಗೂ ಇರುವ ಸಂಬಂಧವನ್ನು ವಿವರಿಸ್ತಾ ಇದ್ದಾರೆ. ಸಂಪ್ರದಾಯದ ಪ್ರಕಾರ ನಿಷ್ಕಲವಾದ ದೇವತಾರಾಧನೆಯು ಸಾಕಾರ ಆಧರಣೆಗಿಂತ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಆದರೆ ಸೂರ್ಯನಿರದೆ ಹಗಲು ಇರದಂತೆ. ಅಂದ್ರೆ ಈಗ ಸೂರ್ಯನೇ ಇಲ್ಲ ಅಂತಂದ್ರೆ ಹಗಲು ಕೂಡ ಬರಲ್ಲಲ್ಲ, ಅದನ್ನೇ ನಮ್ಮ ಉರುಲಿಂಗ ಪೆದ್ದಿಯವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ದೀಪವಿಲ್ಲದೆ ಬೆಳಕಿರದಂತೆ. ಅದೇ ರೀತಿ ದೀಪವಿಲ್ಲದೆ ಬೆಳಕು ಬರುತ್ತಾ? ಬರಲ್ಲಲ್ಲ. ಅದೇ ರೀತಿಯಲ್ಲಿ ಕೂಡ ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದಂತೆ ಸಾಕಾರ ರೂಪಿಯಾದ ಶಿವನಿಲ್ಲದ ನಿರಾಕಾರ ರೂಪಿಯು ಲಿಂಗಾರೂಪಿಯೂ ಆದ ಶಿವನಿರುವುದು ಸಾಧ್ಯವಿಲ್ಲ ಎಂಬ ಭಾವನೆ ಅವನದಾಗಿದೆ. ಸ್ನೇಹಿತರಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ಉರುಲಿಂಗ ಪೆದ್ದಿ ಅವರು ನಮಗೆ ತಿಳಿಸ್ತಾ ಇದ್ದಾರೆ. ಸೂರ್ಯನಿಲ್ಲದೆ ಬೆಳಕು ಕೂಡ ಯಾವ ರೀತಿಯಲ್ಲಿ ಇರೋದಿಲ್ಲವೋ, ಪುಷ್ಪವಿಲ್ಲದೆ ಪರಿಮಳ ಯಾವ ರೀತಿಯಲ್ಲಿ ಬರೋದಿಲ್ಲವೋ, ಅದೇ ರೀತಿಯಲ್ಲಿ ಕೂಡ ಸಾಕಾರ ರೂಪಿಯಾದ ಶಿವನಿಲ್ಲದೆ
ನಿರಾಕಾರ ರೂಪಿಯೂ ಲಿಂಗಾರೂಪಿಯೂ ಆದ ಶಿವನಿರುವುದು ಕೂಡ ಸಾಧ್ಯವಿಲ್ಲ ಎಂಬ ಭಾವನೆ ಅವನದು ಆಗಿದೆ. ಸ್ನೇಹಿತರೆ, ಈಗ ಎರಡನೇ ಲೈನ್ಗೆ ಹೋಗಿಬಿಡೋಣ. ಸ್ನೇಹಿತರೆ, ಎರಡನೇ ಲೈನ್ ಹೀಗಿದೆ. ಪರುಷದ ಗೃಹದೊಳಗಿದ್ದು ತೀರುವನೇ ಮನೆ ಮನೆಯ ತೊರೆಯೊಳಗಿದ್ದವನು ತೃಷೆಯಾಗಲಾರಸುವವನೇ ಕರೆಯುದ ಕವ ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸ್ನೇಹಿತರೆ, ಪರುಷ ಎಂದರೆ ಮುಟ್ಟಿದ್ದನ್ನೆಲ್ಲ ಬಂಗಾರವಾಗಿಸುವ ಮಣಿ ಎಂದರ್ಥ. ಅದರ ನಿವಾಸದಲ್ಲಿರುವವನು ಬೇಕಾದುದನ್ನೆಲ್ಲ ಪರುಷ ಮನೆಯಿಂದಲೇ ಪಡೆಯಬಹುದಲ್ಲ, ಅವನ ಮಂತ್ರದಿಂದಲೇ ಆ ಬಂಗಾರವನ್ನು ಪಡೆಯಬಹುದು ವಿನ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಹರಿಯುತ್ತಿರುವ ತೊರೆಯೊಳಗಿರುವವನು ಬಾಯಾರಿದಾಗ ತೊರೆಯ ನೀರನ್ನು ಸೇವಿಸುತ್ತಾನಲ್ಲದೆ, ಅಲ್ಲೇ ಬಾಜೆ ಹರಿತಾ ಇದೆ ನೀರು, ಅದನ್ನು ಬಿಟ್ಟು ಮತ್ತೆ ಕೆರೆಗೋಗಿ ನೀರು ಕುಡಿತಾನ? ಇಲ್ಲಲ್ವಾ? ಕುಡಿಯಲು ನಿಂತಿರುವ ನೀರಿಗಿಂತ ಹರಿಯುವ ನೀರು ಅತ್ಯಂತ ಅತ್ಯುತ್ತಮ ಅಂತ ಉರುಲಿಂಗ ಪೆದ್ದಿಯವರು ಕೂಡ ಹೇಳ್ತಾರೆ. ಹಾಗೆಯೇ ಶುಭಕರವಾದ ಲಿಂಗವನ್ನು ಮೈ ಮೇಲೆ ಧರಿಸಿದವನು ಬೇರೆ ಲಿಂಗವನ್ನು ನೆನೆಯುವುದಿಲ್ಲ. ಅದೇ ರೀತಿಯಲ್ಲಿ ಕೂಡ ಒಂದು ಅದ್ಭುತವಾದಂಥ ಗುರು ಇದ್ದಾಗ ಶಿವಲಿಂಗವನ್ನು ಮೈ ಮೇಲೆ ಹಾಕಿಕೊಂಡಾಗ, ಮೈ ಮೇಲೆ ಧರಿಸಿಕೊಂಡಾಗ ಬೇರೆ ಲಿಂಗವನ್ನು ಕೂಡ ಅವನು ನೆನೆಯುವುದಿಲ್ಲ ಎಂದು ಉರುಲಿಂಗ ಪೆದ್ದಿಯು ಹೇಳ್ತಾ ಇದ್ದಾನೆ. ವೀರಶೈವ ಸಿದ್ಧಾಂತದ ಪ್ರಕಾರ ದೇಹದ ಮೇಲಿರುವ ಇಷ್ಟಲಿಂಗವು ದೇವಾಲಯಗಳಲ್ಲಿ ಪುಣ್ಯಸ್ಥಳಗಳಲ್ಲಿ ಇರುವ ಇತರ ಶಿವಲಿಂಗಗಳಿಗಿಂತ ಬಹಳ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈಗ ಡೈರೆಕ್ಟ್ ಆಗಿ ಮೂರನೇ ಒಂದು ಲೈನ್ಗೆ ಹೋಗಿಬಿಡೋಣ. ಮೂರನೇ ಲೈನ್ ಹೀಗಿದೆ. ಲಘು ಗುರುವಪ್ಪನೆ ಗುರು ಲಘುವಪ್ಪನೆ ಆಗದಾದದು ಗುರು ಗುರುವೇ ಲಘು ಲಘುವೆ ಸ್ತ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಸ್ತ್ರೀ ಗುರು ಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಗುರುವಿನ ಘನತೆಯನ್ನು ಸಾರುವ ವಚನ ಇದು. ಸ್ನೇಹಿತರೆ, ಗುರುವಿನ ಒಂದು ಘನತೆಯನ್ನು ಸಾರುವ ವಚನ ಇದು ಅಂತೆ. ಲಘು ಎಂಬುದು ನಮಗೆಲ್ಲರೂ ಕೂಡ ಗೊತ್ತು. ಲಘು ಅಂದರೆ ಅದು ಚಿಕ್ಕದು ಅಂತ, ಅಥವಾ ಹಗುರವಾದುದು ಎಂಬರ್ಥ ಬರುತ್ತದೆ. ಅಂತೆಯೇ ಗುರು ಎಂಬುದಕ್ಕೆ ದೊಡ್ಡದು, ಹಿರಿದು ಎಂಬರ್ಥಗಳಿವೆ. ಇಲ್ಲಿ ಲಘು ಅಂತಂದ್ರೆ ಚಿಕ್ಕದು, ಗುರು ಎಂದರೆ ದೊಡ್ಡದು ಎಂಬರ್ಥಗಳು ಬರ್ತವೆ. ವರ್ತನೆಯಲ್ಲಿ ಹಗುರವಾಗಿ ನಡೆದುಕೊಳ್ಳುವುದು, ಗಂಭೀರವಾಗಿ ಘನತೆಯಿಂದ ನಡೆದುಕೊಳ್ಳುವುದು ಮುಂತಾದ ಬಗೆಗಳಿವೆ. ಆದ್ದರಿಂದ ಉರುಲಿಂಗ ಪೆದ್ದಿಯು ಲಘುವು ಗುರುವಾಗಿ ವರ್ತನೆ ತೋರನು. ಆದ್ದರಿಂದ ಗುರು ಏನು ಮಾಡ್ತಾನಂತಂದರೆ ಲಘುವಾಗಿ ಯಾವತ್ತೂ ಕೂಡ ವರ್ತಿಸುವುದಿಲ್ಲ. ಅವನ ಅಭಿಪ್ರಾಯದಲ್ಲಿ ಲಘು ವರ್ತನೆಯ ವ್ಯಕ್ತಿ ಯಾವಾಗಲೂ ಲಘುವಾಗಿಯೇ ಉಳಿತಾನೆ. ಗುರುವಾಗಿಯೇ ಇರುತ್ತಾನೆ. ಒಬ್ಬ ಶ್ರೇಷ್ಠ ಗುರುವಾದವನು ಲಘುವಾಗಿ ವರ್ತನೆಯಲ್ಲಿ ನಡೆದುಕೊಳ್ಳುವುದು ಸರಿಯಾದ ಆಚರಣೆ ಕೂಡ ಅಲ್ಲ. ಗುರುಲಿಂಗ ಜಂಗಮ ದೇವ ತ್ರಿವಿಧವನ್ನು ಲಘುವಾಗಿ ಕಂಡವನು ತಾನೇ ಲಘುವಾಗುತ್ತಾನೆ. ಆದ್ದರಿಂದ ತ್ರಿವಿಧವನ್ನು ದೊಡ್ಡದೆಂದು ಭಾವಿಸಿ ಪಾಲಿಸಬೇಕೆಂಬ ಉರುಲಿಂಗ ಪೆದ್ದಿಯು ತಿಳಿಸಿದ್ದಾನೆ. ಸ್ನೇಹಿತರೆ, ಇದು ಫ್ರೆಂಡ್ಸ್ ಇವತ್ತಿನ ಒಂದು ಟಾಪಿಕ್. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರಿಬೇಡಿ. ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕೆಳಗೆ ಕಾಮೆಂಟ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿಯವರೆಗೂ ನೋಡ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು, ಇದರ ಬಗ್ಗೆ ನಾವು ಸಂಪೂರ್ಣವಾದಂತಹ ಸಾರಾಂಶವನ್ನು ಇನ್ನು ನಾಳೆ ಬಿಟ್ಟು ನಾಡದ ಆ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ. ಸೊ ಅಲ್ಲಿಯವರೆಗೂ ನೋಡ್ತಾ ಇರಿ ಶಿವಶಂಕರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.